ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನ ವಂದಿಸುತ್ತೇನೆ. ಯೆಹೆಜ್ಕೇಲ 34ನೇ ಅಧ್ಯಾಯ 26ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಾನು ಅವರನ್ನು ನನ್ನ ಪರ್ವತದ ಸುತ್ತಣ ಪ್ರದೇಶಗಳನ್ನು ಆಶೀರ್ವಾದಿಸಿ ಸುಖಪಡಿಸುವೆನು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತರು ಇಲ್ಲಿ ನಮ್ಮನ್ನು ನೋಡಿ ಹೇಳುವವರಾಗಿದ್ದಾರೆ. ನಾನು ಅವರನ್ನು ಆಶೀರ್ವಾದಿಸ್ತೇನೆ, ಸುಖಪಡಿಸ್ತೇನೆ, ಸುಖವಾದ ಮಾರ್ಗದಲ್ಲಿ ನಾನು ಅವರನ್ನು ನಡೆಸುತ್ತೇನೆ ಎಂದು ಕರ್ತನು ಇಲ್ಲಿ ನಮ್ಮನ್ನು ನೋಡಿ ಹೇಳುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ನಾವು ಕೈಟ್ ಮಾಡುವಂತ ಪ್ರಯಾಸಗಳಲ್ಲಿ ನಾವು ಆಶೀರ್ವಾದಗಳನ್ನು ನೋಡಿರುವುದಿಲ್ಲ, ಅಭಿವೃದ್ಧಿಯನ್ನ ಕಂಡಿರುವುದಿಲ್ಲ, ನಮ್ಮ ಕುಟುಂಬದ ಕಾರ್ಯದಲ್ಲಿ ನಾವು ಅಭಿವೃದ್ಧಿಯನ್ನ ನೋಡಿರುವುದಿಲ್ಲ. ಆದರೆ ದೇವರಲ್ಲಿ ಹೆಚ್ಚಿಕೆಲದಲ್ಲಿ ವಾಗ್ದಾನವನ್ನ ಮಾಡುವವರಾಗಿದ್ದಾರೆ. ನಾನು ನಿಮ್ಮನ್ನ ಆಶೀರ್ವಾದಿಸ್ತೇನೆ, ನಾನು ನಿಮ್ಮನ್ನ ಸುಖಪಡಿಸ್ತೇನೆ, ನಾನು ನಿಮ್ಮನ್ನ ಅಭಿವೃದ್ಧಿ ಪಡಿಸ್ತೇನೆ ಎಂದು ಕರ್ತನು ಇಲ್ಲಿ ನಮ್ಮನ್ನು ನೋಡಿ ಹೇಳುವವರಾಗಿದ್ದಾರೆ. ನಾವು ಇವತ್ತು ಯೋಚಿಸುವಂಥದ್ದು ಬೇಡ. ಕರ್ತನು ನಮ್ಮನ್ನ ಆಶೀರ್ವಾದಿಸಿ ಸಕಲ ಕಾರ್ಯಗಳಲ್ಲೂ ನಮ್ಮನ್ನ ಅಭಿವೃದ್ಧಿ ಪಡಿಸುವಂತ ಕರ್ತರಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ದೇವರೇ, ನಿಮಗೆ ಸ್ತೋತ್ರ ಸ್ವಾಮಿ. ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವ ಜನಗಳು ನೀನು ಮುಟ್ಟು ಕರ್ತನೆ, ನೀನ್ ಅವರ ಜೀವಿತಗಳಲ್ಲಿ ಕ್ರಿಯೆ ಮಾಡಿ ಅವರ ಜೀವಿತಗಳಲ್ಲಿ ಒಂದು ಅಭಿವೃದ್ಧಿಯನ್ನು ಉಂಟು ಮಾಡು ಸ್ವಾಮಿ. ಕೈಟ್ ಮಾಡುವ ಪ್ರಯಾಸಗಳನ್ನು ಆಶೀರ್ವಾದಿಸು, ಸುಖಪಡಿಸು. ನಿಮ್ಮ ನಾಮಕ್ಕೆ ಸ್ತೋತ್ರ ಕರ್ತನೆ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್.